ನಮಸ್ಕಾರ ರೀ. ನಾನು ಸಾವಿತ್ರಿ. 2 ಕಪ್ಪು ತೊಗರಿಬೇಳೆ ತೊಗೊಂಡಿನಿ. ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ತೊಗೊಂಡಿನಿ. 2 ಕಪ್ ತೊಗರಿಬೇಳೆಗೆ 4 ಕಪ್ ನೀರು ಹಾಕೀನಿ. ದೊಡ್ಡ ಉರಿ ಒಳಗೆ ಗ್ಯಾಸ್ ಮೇಲೆ ಇಟ್ಟೀನಿ. ಈ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡ್ನಂತ್ರಿ. ನಾನು ಸಾವ ಅಡುಗೆ ಮನೆಯೊಳಗೆ ಆರೋಗ್ಯಕರವಾದ ಗೋಧಿ ಹಿಟ್ಟಿನ ಮೆಂತ್ಯ ಸೊಪ್ಪಿನ ಕಡುಬು ಮಾಡೀನಿ. ನೀವು ಮಾಡಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಿಮ್ಮ ಪರಿಚಯದವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ಹೆಚ್ಚಿದ ಮೆಂತ್ಯ ಸೊಪ್ಪನ್ನ ಕುದಿಯೋ ಬೇಳೆಗೆನ ಹಾಕೋಣಂತ ಕುಕ್ಕರಿಗೆ. 1 ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಹಾಕೀನಿ. ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕೀನಿ. 2 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕಿರಿ. 1 ಸ್ಪೂನು ಗರಂ ಮಸಾಲ ಹಾಕೀನಿ. ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೀನಿ. 1 ಸ್ಪೂನು ಸಾಂಬಾರು ಮಸಾಲ ಹಾಕೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಬಾಯಿ ಮುಚ್ಚಿ ವಿಷಲ್ ಹಾಕಿ ದೊಡ್ಡ ಉರಿ ಒಳಗೆ 3 ವಿಷಲ್ ಕೂಗಿಸ್ಕೊಂಡೋಣಂತ್ರಿ. 1 ಗ್ಲಾಸ್ ಚಪಾತಿ ಹಿಟ್ಟನ್ನ ಗೋಧಿ ಹಿಟ್ಟಿನ ಅದಕ್ಕೆ ಕಲಿಸಿಟ್ಟೀನಿ. ಅದ್ರೊಳಗೆ 3 ಉಳ್ಳಿ ಮಾಡ್ಕೊಂಡೀನಿ. ಎಣ್ಣೆ ಹಚ್ಚಿ ಚಪಾತಿ ಲಟ್ಟಿಸೋಣಂತ್ರಿ. ಇದು ಚಪಾತಿ ತೆಳ್ಳಗಿರಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಆ ರೀತಿ ಲಟ್ಟಿಸ್ಕೊಂಡ್ರಿ. ನೋಡ್ರಿ, ಈ ರೀತಿ ಸ್ವಲ್ಪ ದಪ್ಪದಾಗಿ ಚಪಾತಿನ ಲಟ್ಟಿಸ್ಕೊಳ್ಳೋಣಂತ. ಇಷ್ಟ ಆದ್ರೆ ಸಾಕು. ಚಾಕು ತೊಗೊಂಡು ಅದನ್ನು ಕಟ್ ಮಾಡ್ಕೊಳ್ಳೋಣಂತ. ನಾನು ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡೀನಿ. ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊರಿ. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ವೇಳೆ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಈ ರೀತಿ ಅವನ್ನೆಲ್ಲ ಬಿಡಿಸ್ಕೊರಿ. ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ ಇದು. ಬೆಳಗಿನ ಟಿಫಿನಿಗಾಗಲಿ ರಾತ್ರಿ ಊಟಕ್ಕಾಗಲಿ ಮಾಡಿಕೊಂಡು ತಿನ್ನಿರಿ. ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಕೈತಿ. ನೀರು ಕುದಿಯಾಕಿಟ್ಟೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕೀನಿ. ಈಗ ನೀರು ಕುದಿಯತ್ತ ನೋಡ್ರಿ. ಅವೆಲ್ಲ ಕಟ್ ಮಾಡಿ ಇಟ್ಕೊಂಡಿರುವಂಥ ಚಪಾತಿ ತುಂಡುಗಳನ್ನು ಒಂದೊಂದಾಗಿ ಇದಕ್ಕೆ ಹಾಕೋಣಂತ. ಎಲ್ಲ ಒಮ್ಮೆ ಹಾಕಬೇಡ್ರಿ, ಒಂದಕ್ಕೊಂದು ಹತ್ಕೊತಾವು. ಒಂದೊಂದಾಗಿ ಬಿಡಿಸಿ ಬಿಡಿಸಿ ಈ ರೀತಿ ಹಾಕೋರಿ. ಈಗ ಎಲ್ಲ ಹಾಕ್ಕೊಂಡೀನಿ. ಬಾಯಿ ಮುಚ್ಚಿ 2 ನಿಮಿಷ ಕುದಿಯಾಕೆ ಬಿಡೋಣ. ಈಗ ಕುದಿಯತ್ತ ನೋಡ್ರಿ. ಈ ರೀತಿ ಕೈಯಾಡಿಸಿದ್ರೆ ಎಲ್ಲ ತುಂಡುಗಳು ಮೇಲೆ ನೀರಾಗ ತೇಲ್ಬೇಕು. ಅಂದ್ರೆ ಅವು ಕುದ್ದಾವಂತ ಅರ್ಥ. ಇಷ್ಟು ಕುದ್ರೆ ಸಾಕಾಕೈತಿ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಆರೈತಿ. ಬಾಯಿನೂ ತೆಗ್ದೀನಿ. ಅದ್ರೊಳಗೆ ಇವನ್ನ ನೀರು ಸೋಸಿ ಹಾಕ್ಕೊಳ್ಳೋಣಂತ. ಚಲೋ ತಂಗಿ ಎಲ್ಲನೂ ಕಲಿಸ್ಕೊಂಡನು. ಒಂದು 2 ನಿಮಿಷ ಕುದಿಯಾಕೆ ಬಿಡೋಣಂತ್ರಿ. ಅದು ಸ್ವಲ್ಪ ಗಟ್ಟಿ ಆಕೈತಿ. ಅಂದ್ರೆ ರುಚಿ ಆಕೈತಿ. ಈಗ ರೆಡಿ ಆಗೈತೆ ನೋಡ್ರಿ. ತುಪ್ಪದ ಜೊತೆ ಹಾಕೀನಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.